ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದ, ಪರಮಾತ್ಮ ಎಲ್ಲ ಶರೀರಗಳಿದ್ದರೂ ಕೂಡ ಯಾವ ಕರ್ಮವನ್ನೂ ಮಾಡೋದಿಲ್ಲ ಮತ್ತು ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ, ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇರ್ತಾನೆ. ಹಾಗೆಯೇ ಆಕಾಶಕ್ಕೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಬಂದು ಸೇರ್ತಾ ಇರ್ತವೆ. ನಮ್ಮ ಸುತ್ತ ಇರ್ತಕ್ಕಂಥ ಆಕಾಶಕ್ಕೆ ಅದು ಯಾವುದನ್ನೂ ಅಂಟಿಸಿಕೊಳ್ಳೋದಿಲ್ಲ. ಹಾಗೆಯೇ ಎಲ್ಲ ದೇಹಗಳಲ್ಲಿದ್ದರೂ ಕೂಡ ಆತ್ಮ ಅಂತಕ್ಕಂಥದ್ದು, ಅದು ಜೀವಾತ್ಮನೂ ಹೌದು ಪರಮಾತ್ಮನೂ ಹೌದು, ಅದು ಯಾವುದನ್ನೂ ಕೂಡ ಅಂಟಿಕೊಳ್ಳುವುದಿಲ್ಲ ಅನ್ನುವಂಥದ್ದನ್ನು ತಿಳಿಸಿದ್ದ. ಮತ್ತೆ ಮುಂದುವರೆದು 33 ಮತ್ತು 34ನೇ ಶ್ಲೋಕಗಳಲ್ಲಿ, ಇದು ಕೊನೆಯ ಹಂತ, 34ನೇ ಶ್ಲೋಕ ಈ ಅಧ್ಯಾಯದ ಕೊನೆಯ ಶ್ಲೋಕ, 13ನೇ ಅಧ್ಯಾಯದ ಕೊನೆಯ ಶ್ಲೋಕ. ಈ ಎರಡು ಶ್ಲೋಕಗಳಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಭಾರತ ಅಂದರೆ ಅರ್ಜುನನನ್ನು ಭಾರತ ಅಂತ ಕರೀತಾ ಇದ್ದಾರೆ. ಹೇ ಅರ್ಜುನ, ಒಬ್ಬನೇ ಸೂರ್ಯ ಲೋಕವನ್ನೆಲ್ಲ ಹೇಗೆ ಪ್ರಕಾಶಿಸ್ತಾನೋ ಹಾಗೆಯೇ ಒಬ್ಬನೇ ಕ್ಷೇತ್ರಜ್ಞ ಸಮಸ್ತ ಕ್ಷೇತ್ರವನ್ನು ಕೂಡ ಪ್ರಕಾಶಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಈಗ ಸೂರ್ಯ ಒಬ್ಬನೇ, ಬಡವನ ಗುಡಿಸಲ ಮೇಲೆ ಬೀಳುವಂಥವನು ಅದೇ ಸೂರ್ಯನೇ, ಅರಮನೆ ಮೇಲೆ ಬೀಳ್ತಕ್ಕಂಥವನು ಅದೇ ಸೂರ್ಯನೇ. ಎಲ್ಲದರ ಮೇಲೂ ಬೀಳ್ತಕ್ಕಂಥ ಒಬ್ಬನೇ ಸೂರ್ಯ ಎಲ್ಲವನ್ನೂ ಬೆಳಗ್ತಾ ಇದ್ದಾನೆ. ಆದರೆ ಅದನ್ನು ಪ್ರತಿಬಿಂಬಿಸೋದು ಬೇರೆ ಬೇರೆ ರೀತಿ ಪ್ರತಿಬಿಂಬಿಸ್ಬೋದು. ಒಂದು ಅತ್ಯಂತ ಹೊಳೆಯುವಂಥ ಕನ್ನಡಿ ಮೇಲೆ ಬಿದ್ದರೆ ಅದು ಪ್ರತಿಬಿಂಬಿಸೋದು ಬೇರೆ, ಅಥವಾ ಇನ್ನೊಂದು ಸ್ವಲ್ಪ ಕಡಿಮೆ ಪ್ರತಿಬಿಂಬಿಸುವಂಥದ್ದು ಬೇರೆ, ಪ್ರತಿಬಿಂಬಿಸ್ದಲೇ ಇರುವಂಥದ್ದು ಬೇರೆ. ಹೀಗೆ ನಮ್ಮಲ್ಲಿ ಸೂರ್ಯನಿಗೆ ಪ್ರತಿಕ್ರಿಯೆ ಕೊಡುವಂಥದ್ರಲ್ಲಿ ವ್ಯತ್ಯಾಸಗಳಿವೆ. ಹಾಗೆಯೇ ಸೂರ್ಯ ಎಲ್ಲರಿಗೂ ಸಮಾನವಾಗಿ ಹೇಗೆ ಬೆಳಕನ್ನು ಕೊಡ್ತಾ ಇದ್ದಾನೋ ಹಾಗೆಯೇ ಕ್ಷೇತ್ರಜ್ಞ ಅಂತಕ್ಕಂಥವನು ಒಂದು ಕೀಟದಿಂದ ಹಿಡಿದು ಮಾನವನವರೆಗೆ ಸಮಾನವಾಗಿ ಜ್ಞಾನವನ್ನು ಬೆಳಗ್ತಾ ಇದ್ದಾನೆ. ಎಲ್ಲರನ್ನೂ ಒಂದೇ ರೀತಿ ಬೆಳಗ್ತಾನೆ ಭಗವಂತ. ನಾವು ಪ್ರತಿಬಿಂಬಿಸೋದು ಬೇರೆ ಬೇರೆ ರೀತಿ, ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ರತಿಬಿಂಬ ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ಜ್ಞಾನ, ಅವರವರಲ್ಲಿ ಇರ್ತಕ್ಕಂಥ ಜ್ಞಾನದ ಮಟ್ಟಕ್ಕೆ ತಕ್ಕಂತೆ. ಕೆಲವರಿಗೆ ಜ್ಞಾನದ ಕೊರತೆ ಇದೆ, ಅಜ್ಞಾನ ಇದೆ. ಇನ್ನು ಕೆಲವರು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಜ್ಞಾನಿಗಳಾಗಿದ್ದಾರೆ. ಹಾಗೆ ಪ್ರತಿಬಿಂಬಿಸುವಂಥದ್ರಲ್ಲಿ ವ್ಯತ್ಯಾಸ ಇದೆ ಹೊರತು ಆ ಕ್ಷೇತ್ರಜ್ಞನಾದವನು ಎಲ್ಲ ಕ್ಷೇತ್ರಗಳಲ್ಲೂ ಒಂದೇ ರೀತಿ ಬೆಳಗ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ ಅಂತ ಹೇಳಿದ. ಮುಂದುವರೆದು ಏನು, ಕ್ಷೇತ್ರಜ್ಞರಲ್ಲಿ ಭೇದಗಳನ್ನು ಮತ್ತು ಪ್ರಾಣಿಗಳಲ್ಲಿ ಯಾವ ರೀತಿ ಮೋಕ್ಷವನ್ನು ಪಡಿತಕ್ಕಂಥ ಮಾರ್ಗ ಇದೆ ಅನ್ನುವಂಥ ಜ್ಞಾನ ದೃಷ್ಟಿಯನ್ನು ಯಾರು ತಿಳಿದುಕೊಳ್ತಾರೋ ಅವರು ಉತ್ತಮವಾದಂಥ ಗತಿಯನ್ನು ಹೊಂದುತ್ತಾರೆ. ಉತ್ತಮ ಗತಿ ಅಂದರೆ ಬ್ರಹ್ಮತ್ವವನ್ನು ಪಡೆಯುವಂಥದ್ದು, ಮೋಕ್ಷವನ್ನು ಪಡೆಯುವಂಥದ್ದು, ಅದನ್ನು ಪಡ್ಕೊತಾರೆ. ಯಾರು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರನ್ನು ಪ್ರತ್ಯೇಕಿಸಿ ನೋಡುವಂಥ ಜ್ಞಾನ ಮಟ್ಟ ಉಳ್ಳಂಥವ್ರು. ಕ್ಷೇತ್ರ ಅಂದರೆ ನಮ್ಮ ಶರೀರದಲ್ಲಿ ಇರತಕ್ಕಂಥ ಅವಯವಗಳ ಮತ್ತು ಇಂದ್ರಿಯಗಳ, ಮನಸ್ಸು, ಬುದ್ಧಿ ಇತ್ಯಾದಿಗಳು, ಅವೆಲ್ಲವುಗಳನ್ನು ಮತ್ತು ನಮ್ಮೊಳಗಿರ್ತಕ್ಕಂಥ ಆತ್ಮಜ್ಞಾನ, ಅದಕ್ಕೆ ವ್ಯತ್ಯಾಸ ಮಾಡುವಂಥ, ಅವುಗಳನ್ನು ಪ್ರತ್ಯೇಕಿಸಿ ನೋಡುವಂಥ
ಮತ್ತು ಜೀವರಾಶಿಗಳಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಯಾರು ತಿಳಿದುಕೊಳ್ತಾರೋ ಅವನೇ ಜ್ಞಾನಿ ಅಂತ ಮತ್ತೆ ಮತ್ತೆ ಭಗವಂತ ಸಾರಿ ಸಾರಿ ಹೇಳ್ತಾ ಇದ್ದಾನೆ. ಇದು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞಯೋಗೋ ನಾಮ ತ್ರಯೋದಶೋಧ್ಯಾಯ. ಹೀಗೆ 13ನೆಯ ಅಧ್ಯಾಯ ಹೀಗೆ ಕೊನೆಯಾಗ್ತಾ ಇದೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.